ಸ್ನೇಹಿತರೆ, ನಾನು ನಿಮಗೆ ಮೋರಿಂಗ್ ಆಪರೇಷನ್ ಹೆಂಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಪಾರ್ಟ್ 1 ಪಾರ್ಟ್ 2 ಎಲ್ಲ ನೋಡಿದ್ರೆ ಅದನ್ನ ನೋಡಿ ಮಿಸ್ ಮಾಡಿದೆ. ಸ್ನೇಹಿತರೆ, ನಾನು ಇವಾಗ ಮುಂದ್ಗಡೆಗೆ ಹೋಗ್ತಿದ್ದೀನಿ. ಮುಂದ್ಗಡೆ ಶಿಪ್ಪಲ್ಲಿ ಫಾರ್ವರ್ಡ್ ಅಂತ ಕರೀತಾರೆ. ಸೊ ಫಾರ್ವರ್ಡ್ ಭಾಗದಲ್ಲಿ ಇವಾಗ ಶಿಪ್ ಡಿಪಾರ್ಚರ್ ಆಗುವಾಗ ಅಲ್ಲಿ ನಮಗೆ ರೋಪ್ಸ್ ಎಲ್ಲ ಇರುತ್ತೆ. ಆ ರೋಪ್ಸ್ ಎಲ್ಲ ಕಾಸ್ಟ್ ಆಫ್ ಮಾಡಿದ್ರೇ ನಾವು ಶಿಪ್ ಕಾಸ್ಟ್ ಆಫ್ ಮಾಡೋಕ್ಕಾಗೋದು. ನೋಡಿ, ಇದೆಲ್ಲ ಏನು ನೋಡ್ತಿದ್ದೀರಾ, ಹಿಂದ್ಗಡೆ ಎಲ್ಲ ಕಂಟೈನರ್ಸ್ ಲೋಡ್ ಆಗಿದೆ. ತುಂಬ ಮುಂದ್ಗಡೆ ಹೋಗಬೇಕು ನಡ್ಕೊಂಡು. 300 ಮೀಟ್ರ್ ಉದ್ದ ಇದೆ. ನೋಡಿ, ನಾವು ಇವಾಗ ಚೈನಾ ಪೋರ್ಟಲ್ಲಿದ್ದೀವಿ. ನಾನು ನಿಮಗೆ ತೋರಿಸ್ತೀನಿ ಏನೆಲ್ಲ ಕಾಣಿಸ್ತಿದೆಯಲ್ಲ. ನೋಡಿ, ಅದು ಶಿಪ್ ಇದೆ ಮುಂದ್ಗಡೆ. ಫುಲ್ ಇವಾಗ ಡಿಪಾರ್ಚರ್ ಆಗೋಕ್ಕೆ ರೆಡಿಯಾಗಿದ್ದೀವಿ. ಸೊ ಈ ಶಿಪ್ಪು 300 ಮೀಟ್ರ್ ಉದ್ದ ಇದೆ. ಸೊ ಹಿಂದ್ಗಡೆಯಿಂದ ಮುಂದ್ಗಡೆ ಬರೋಕ್ಕೆ ಒಂದು 10 ನಿಮಿಷ ತಗೊಳುತ್ತೆ ನಡ್ಕೊಂಡು ಹೋಗೋಕ್ಕೆ, ಅಷ್ಟು ದೊಡ್ಡದಿದೆ. ಸೊ ನೋಡಿ, ಇದೆಲ್ಲ ಏನು ಕಾಣಿಸ್ತಿದೆ, ಇದಕ್ಕೆ ಲ್ಯಾಶಿಂಗ್ ಬಾರ್ ಅಂತ ಕರೀತಾರೆ. ಸೊ ಅದ್ರ ಮುಖಾಂತರನೇ ಈ ಕಂಟೈನರ್ಸ್ ಎಲ್ಲ ಲ್ಯಾಶ್ ಮಾಡೋದು. ನೋಡಿ, ಈ ಕಂಟೈನರ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಲ್ಯಾಶಿಂಗ್ ಮಾಡೋದು. ಸೊ ನಾನು ನಿಮಗೆ ಮುಂದ್ಗಡೆ ತೋರಿಸ್ತೀನಿ. ನೋಡಿ, ಎಲ್ಲ ಸೈಡು ಈ ಥರ ಲ್ಯಾಶಿಂಗ್ ಬಾರ್ ಇರುತ್ತೆ. ಇದು ಗ್ರೀನ್ ಕಲರ್ ಏನು ಕಾಣಿಸ್ತಿದೆ, ಇದಕ್ಕೆ ವೆಂಟಿಲೇಷನ್ ಅಂತ ಕರೀತಾರೆ. ಸೊ ಇದೇನು ಕಾಣ್ತಿದೆ, ಇದು ಲೈಫ್ ಬಾಯ್. ಇನ್ ಕೇಸ್ ಯಾರಾದರೂ ನೀರಿಗೆ ಬಿದ್ದರೆ ಇವಾಗ ಸಡನ್ನಾಗಿ ಅವ್ರಿಗೆ ಬಚಾವ್ ಮಾಡೋದು ಹೆಂಗೆ ಅಂತ ಹೇಳಿದ್ರೆ, ಆ ಲೈಫ್ ಬಾಯ್ನ ಎಸೆದ್ರೆ ಅದು ಫ್ಲೋಟ್ ಆಗುತ್ತೆ. ಸೊ ಯಾರು ಬಿದ್ದಿದ್ದಾರೆ ಅವ್ರು ಬಂದು ಆ ಲೈಫ್ ಬಾಯ್ ಹಿಡ್ಕೊಳ್ಬೇಕು. ಅವಾಗ ಏನಾಗುತ್ತೆ, ಅವಳು ಮುಳುಗಲ್ಲ. ಸೊ ನೋಡಿ, ಮುಂದ್ಗಡೆ ಬರ್ತಾ ಬರ್ತಾ ಅಗಲ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಏರ್ ವೆಂಟಿಲೇಷನ್ ಇದು ಯಾಕೆ ಇರುತ್ತೆ ಅಂತ ಹೇಳಿದ್ರೆ, ಇದ್ರ ಕೆಳಗಡೆ ಟ್ಯಾಂಕ್ಸ್ ಇರುತ್ತೆ. ಅದಕ್ಕೆ ವೆಂಟಿಲೇಷನ್ ಬರೋಕ್ಕೆ ಇದಿರುತ್ತೆ. ಇದರಿಂದ ಕೆಳಗಡೆಯಿಂದ ಏರ್ ಬರುತ್ತೆ, ಏರ್ ವೆಂಟಿಲೇಷನ್ಗೆ. ನೋಡಿ, ಇವಾಗ ಮುಂದ್ಗಡೆಗೆ ಬಂದಿದ್ದೀವಿ. ಅದೇನು ನೋಡಿ, ಕಂಟೈನರ್ ಎಲ್ಲ ಕಾಣಿಸ್ತಿದೆಯಲ್ಲ, ಆ ರಾಡ್ ಏನು ಕಾಣಿಸ್ತಿದೆ, ಆ ರಾಡ್ ಮುಖಾಂತರನೇ ಕಂಟೈನರ್ನ ಲ್ಯಾಶಿಂಗ್ ಮಾಡೋದು. ನೋಡಿ, ಇಲ್ಲೂ ಒಂದು ಲೈಫ್ ಬಾಯ್ ಇದೆ. ಇದಕ್ಕೆ ಬೊಲಾರ್ಡ್ ಅಂತ ಕರೀತಾರೆ. ಇಲ್ಲಿ ಏನಾಗುತ್ತಾ, ಬೇರೆ ಒಂದು ಶಿಪ್ಪು ಏನಾದರೂ ಪುಷ್ ಮಾಡುವಾಗ ಟಗ್ ಬೋಟಿದ್ದು ರೋಪ್ ಇರುತ್ತಲ್ಲ, ಆ ಹಗ್ಗ ಇಲ್ಲಿಂದ ಪಾಸ್ ಮಾಡಿ ಇಲ್ಲಿ ಕಟ್ಟಿದ್ರೆ ಬೇರೆ ಶಿಪ್ ನಮ್ಮನ್ನ ಹಿಂಗೆ ಎಳಿಯೋಕ್ಕೆಲ್ಲ ಈಸಿ ಆಗುತ್ತೆ, ಹೆಲ್ಪ್ ಮಾಡೋಕ್ಕೆ. ನೋಡಿ, ಸೊ ಇದು ಫಾರ್ವರ್ಡು, ಅದು ಫಾರ್ವರ್ಡ್ ಸ್ಟೋರ್ ಒಳಗೆ ಹೋಗೋಕ್ಕೆ. ಇಲ್ಲಿಂದ ಸ್ಟೆಪ್ ಹತ್ತು ಹೋದರೆ ಫಾರ್ವರ್ಡ್ ಸ್ಟೇಷನ್ ಅಂತ. ಸೊ ನಾನು ನಿಮಗೆ ಫಾರ್ವರ್ಡ್ ಸ್ಟೇಷನ್ ತೋರಿಸ್ತೀನಿ. ನೋಡಿ, ಸೊ ನೋಡಿ, ಇಲ್ಲಿಂದ ಸ್ನ್ಯಾಪ್ ಪ್ಯಾಕ್ ಝೋನ್ ಅಂತ ಕರೀತಾರೆ. ಸ್ನ್ಯಾಪ್ ಪ್ಯಾಕ್ ಝೋನ್ ಇಲ್ಲಿಂದ ಹೋದರೆ ತುಂಬ ಡೇಂಜರಸ್ ಏರಿಯಾ ಅಂತ. ನೋಡಿ, ಕಾಣಿಸ್ತಿದೆಯಾ, ಇದಕ್ಕೆ ಫಾರ್ವರ್ಡ್ ಸ್ಟೇಷನ್ ಅಂತ ಕರೀತಾರೆ. ಸೊ ನಾನಿವಾಗ ಫಾರ್ವರ್ಡ್ ಸ್ಟೇಷನಲ್ಲಿದ್ದೀನಿ. ನೀವು ನೋಡ್ಬೋದು, ಇದು ರೋಪ್ಸ್ ಎಲ್ಲ ಏನು ಕಾಣ್ತಿದೆ, ಈ ರೋಪ್ ಮುಖಾಂತರನೇ ಶಿಪ್ನ ಕಟ್ಟಿದ್ದಾರೆ. ನೀವಲ್ಲಿ ನೋಡಿ, ನಾನು ನಿಮಗೆ ಝೂಮ್ ಮಾಡಿ ತೋರಿಸ್ತೀನಿ. ನೋಡಿ, ಆ ರೋಪ್ ಎಲ್ಲ ಏನು ಕಾಣಿಸ್ತಿದೆ, ಆ ರೋಪು ಅಲ್ಲಿ ಆ ಬೊಲಾರ್ಡ್ ಕಾಣಿಸ್ತಿದೆ, ಆ ಬೊಲಾರ್ಡ್ಗೆ ಹಾಕಿ ಇಲ್ಲೇನು ಈ ವಿಂಚ್ ಕಾಣಿಸ್ತಿದೆ, ಈ ವಿಂಚ್ ಮುಖಾಂತರ ನಾವು ಹೀವ್ ಅಪ್ ಮಾಡಿದ್ರೆ ರೋಪ್ ಟೈಟ್ ಆಗುತ್ತೆ. ಅದರಿಂದನೇ ಶಿಪ್ ಅಲಾಂಗ್ ಸೈಡ್ ಆಗಿ ಸೈಡಲ್ಲಿ ಜಟ್ಟಿಯಲ್ಲಿ ನಿಲ್ಲುತ್ತೆ. ನೋಡಿ, ಇದೇನು ನೋಡ್ತಿದ್ದೀರಾ, ಇದಕ್ಕೆ ಮೋರಿಂಗ್ ವಿಂಚ್ ಅಂತ ಕರೀತಾರೆ. ಇದಕ್ಕೆ ಸ್ಪೀಡ್ ಡ್ರಮ್ ಅಂತ ಕರೀತಾರೆ. ಇದಕ್ಕೆ ಸ್ಪೀಡ್ ಡ್ರಮ್ಮು ಟೈಟ್ ಮಾಡೋದ್ರಿಂದ ಇಲ್ಲಿಂದನೇ ಟೈಟ್ ಮಾಡೋದು ಸ್ಪೀಡ್ ಡ್ರಮ್. ನೋಡಿ, ರೋಪ್ ಎಷ್ಟು ದಪ್ಪ ಇದೆ ಅಂತ ರೋಪಲ್ಲೇ ನೀವು ನೋಡ್ಬೋದು. ಈ ಥರದ್ದು 6 ರೋಪ್ ಕಟ್ಟಿದ್ರೇ ಶಿಪ್ ಅಲಾಂಗ್ ಸೈಡ್ ಮಾಡೋಕ್ಕಾಗೋದು. ನೋಡಿ, ಇಲ್ಲಿಂದ ಹೋಗುತ್ತೆ, ಇಲ್ಲಿಂದ ಕೆಳಗೆ ಹೋಗಿ ಅಲ್ಲಿ ಸೈಡಿಗೆ ಹೋಗುತ್ತೆ. ನೋಡಿದ್ರಲ್ಲ, ಇದು ಅದ್ರದ್ದು ಬ್ರೇಕು. ಇದು ಹಿಂಗೆ ತಿರುಗಿಸಿದ್ರೆ ಬ್ರೇಕ್ ಓಪನ್ ಆಗುತ್ತೆ, ಹಿಂಗೆ ಮಾಡಿದ್ರೆ ಬ್ರೇಕ್ ಟೈಟ್ ಆಗುತ್ತೆ. ಇಲ್ಲಿ ಕಾಣಿಸ್ತಿದೆಯಾ, ಇದು ಲಿವರ್ ಥರ ಈ ಥರ ಕಂಪ್ರೆಸ್ ಆಗಿ ಇದನ್ನ ಹಿಡ್ಕೊಳ್ಳುತ್ತೆ ರೋಪ್ನ. ಸೊ ಇದೆಲ್ಲ ಹೈಡ್ರೋಲಿಕ್ ಆಪ್ರೇಟೆಡ್ ಸಿಸ್ಟಮು. ಇದೇನು, ಇದು ಆಪ್ರೇಟ್ ಮಾಡೋ ವಿಂಚು. ಇದನ್ನ ಮುಂದ್ಗಡೆ ಮಾಡಿದ್ರೆ ಅದು ಮುಂದ್ಗಡೆ ಹೋಗುತ್ತೆ ರೋಪು, ಹಿಂದ್ಗಡೆ ಮಾಡಿದ್ರೆ ಹಿಂದ್ಗಡೆ ಬರುತ್ತೆ, ಸೆಂಟ್ರಲ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಸೊ ಇದೆಲ್ಲ ಹೈಡ್ರೋಲಿಕ್ ಸಿಸ್ಟಮು. ಸೊ ಇದಕ್ಕೆ ಆ್ಯಂಕರ್ ಅಂತ ಕರೀತಾರೆ. ಇದು ಆ್ಯಂಕರ್ ಚೈನು. ಇದು ದೊಡ್ಡದು. ಇವಾಗ ಕಾರಲ್ಲೆಲ್ಲ ಹ್ಯಾಂಡ್ ಬ್ರೇಕ್ ಇರುತ್ತಲ್ಲ, ಅದೇ ಥರ ಶಿಪ್ಪುಗೆ ಏನಾದರೂ ಸಡನ್ನಾಗಿ ನಿಲ್ಲಿಸ್ಬೇಕಂತ ಹೇಳಿದ್ರೆ, ಡೆಪ್ತ್ ಇದ್ದರೆ ಈ ಆ್ಯಂಕರ್ ಲೋವರ್ ಮಾಡಿದ್ರೆ ಶಿಪ್ ನಿಲ್ಲುತ್ತೆ. ಇದೊಂದು ಹ್ಯಾಂಡ್ ಬ್ರೇಕ್ ಥರ ಕೆಲಸ ಮಾಡುತ್ತೆ. ನೋಡ್ಬೋದು ಚೈನ್ ಇದು ಎಷ್ಟು ದೊಡ್ಡದಿದೆ ಅಂತ. ನೋಡಿ, ಇದಕ್ಕೆ ಕಂಪ್ಲೀಟಾಗಿ ಫಾರ್ವರ್ಡ್ ಸ್ಟೇಷನ್ ಅಂತ ಕರೀತಾರೆ. ರೋಪ್ ಇಲ್ಲಿಂದನೂ ಹೋಗಿದೆ, ನೋಡಿ ಮುಂದ್ಗಡೆನೂ ಹೋಗಿದೆ. ಇದು ವಿಂಚು, ಇದಕ್ಕೆ ಮಾಸ್ಟ್ ಅಂತ ಕರೀತಾರೆ. ಇದು ನಮ್ಮ ಶಿಪ್ಪಿದ ಮಾಸ್ಟು. ಹಿಂದ್ಗಡೆ ನೋಡಿ, ಫುಲ್ ಕಂಟೈನರ್ ಎಲ್ಲ ಲೋಡ್ ಆಗಿದೆ. ಈ ಥರ ಮುಂದ್ಗಡೆ ಬಂದರೆ ಇದಲ್ಲಿ ಆಲ್ರೆಡಿ 4 ಕ್ಲಿಪ್ ಕಾಣ್ತಾ ಇದೆಯಾ. ತುಂಬ ಬಿಸಿಲು ಗುರು. ಇವಾಗ ನಾವು ಡಿಪಾರ್ಚರ್ಗೆ ರೆಡಿ ಆಗ್ತಿದ್ದೀವಿ. ಚೈನಾದಿಂದ ಡಿಪಾರ್ಚರ್ಗೆ ರೆಡಿ ಆಗ್ತಿದ್ದೀವಿ. ತುಂಬ ಬಿಸಿಲು. ನೋಡಿದ್ರಲ್ಲ, ಇದೆಲ್ಲ ಫಾರ್ವರ್ಡ್ ಸ್ಟೇಷನ್ ಅಂತ. ಸೊ ಇವಾಗ ಕ್ರೂ ಯಾರು ಬಂದಿಲ್ಲ, ಎಲ್ಲ ಬರಬೇಕು. ಸೊ ನಾವು ಡಿಪಾರ್ಚರ್ ಆಗುವ ಮೊದಲು ಟಗ್ ಬೋಟ್ ಬೇಕು. ಟಗ್ ಬೋಟ್ ಇಲ್ಲಾಂದರೆ ಡಿಪಾರ್ಚರ್ ಮಾಡೋಕ್ಕಾಗಲ್ಲ. ಇವಾಗ ಟಗ್ ಬೋಟ್ ಬರುತ್ತೆ, ನಾವು ಟಗ್ ಬೋಟ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ತುಂಬ ಬಿಸಿಲು. ಲಾಸ್ಟ್ ಟೈಮ್ ಬರುವಾಗ ಇಲ್ಲಿ ಸ್ವಲ್ಪ ಕ್ಲೈಮೇಟ್ ಚೆನ್ನಾಗಿತ್ತು.
ನಮ್ಮ ಬೋಸ್ ಬರ್ತಾ ನೋಡಿ. ನಮ್ಮ ಶಿಪ್ ಡಿಪಾರ್ಚರ್ ಆಗುವಾಗ ಬೇರೆ ಶಿಪ್ ಅಲಾಂಗ್ ಸೈಡ್ ಆಗ್ತಿದೆ. ಆ ಶಿಪ್ ಅಲ್ಲಿ ನೋಡಿ ಹೆಂಗೆ ಟಗ್ ಅಸಿಸ್ಟ್ ಮಾಡಿ ಪುಷ್ ಮಾಡ್ತಿದೆ ಅಂತ. ಸರಿ ಸ್ನೇಹಿತರೆ, ನಾನು ಇದರ ಕಂಟಿನ್ಯೂ ನೆಕ್ಸ್ಟ್ ಪಾರ್ಟಲ್ಲಿ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟ್ ಮಿಸ್ ಮಾಡಿದೆ ನೋಡಿ, ತುಂಬ ದೊಡ್ಡದಿರುತ್ತೆ ನೆಕ್ಸ್ಟ್ ಪಾರ್ಟು. ಹಾಗಾದರೆ ಸಿಗೋಣ ನೆಕ್ಸ್ಟ್ ಪಾರ್ಟಲ್ಲಿ. ಬಾಯ್.